ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನರಸಿಂಹ ಜಯಂತಿಯನ್ನ ಹೇಗೆ ಆಚರಿಸಬೇಕು, ಆ ಅವತಾರ ಬರೋದಕ್ಕೆ ಕಾರಣ ಆದ್ರೂ ಏನು, ಈ ನರಸಿಂಹ ಜಯಂತಿಯನ್ನ ಆಚರಿಸೋದ್ರಿಂದ ನಮಗೆ ಸಿಗುವಂತ ಶುಭ ಫಲ ಏನು, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನದಂದು ನರಸಿಂಹ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. 2026ರಲ್ಲಿ ನರಸಿಂಹ ಜಯಂತಿಯನ್ನ ಏಪ್ರಿಲ್ 30ನೇ ತಾರೀಕು ಗುರುವಾರದಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನರಸಿಂಹ ಅವತಾರದ ಮೂಲ ವೈಕುಂಠದಿಂದ ಆರಂಭ ಆಗಿರೋದು. ವೈಕುಂಠದಲ್ಲೇನೆ ಜಯ ಹಾಗೂ ವಿಜಯರೆಂಬ ದ್ವಾರಪಾಲಕರಿಬ್ಬರು ಇರ್ತಾರೆ. ಇವರಿಬ್ರು ಮಹಾವಿಷ್ಣುವಿನ ಪರಮ ಭಕ್ತರು. ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕ, ಸನಾತನ, ಸನಾತನ ಹಾಗೂ ಸನತ್ ಕುಮಾರರು ಮಹಾವಿಷ್ಣುವಿನ ದರ್ಶನ ಮಾಡೋದಕ್ಕೆ ಬರ್ತಾರೆ. ಮಹಾವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ. ಆಗ ದ್ವಾರಪಾಲಕರಾದ ಜಯ ವಿಜಯರು ಅವರನ್ನ ಒಳಗಡೆ ಬಿಡೋದಿಲ್ಲ. ಆಗ ಇದರಿಂದ ಕೋಪಗೊಂಡಂತಹ ಮುನಿಗಳು, ನೀವು ವೈಕುಂಠದಲ್ಲಿ ಇರಲು ಅನರ್ಹರು, ಭೂಮಿಯಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿ ಎಂದು ಶಾಪವನ್ನ ನೀಡ್ತಾರೆ. ಆ ತಕ್ಷಣವೇ ತಮ್ಮ ತಪ್ಪಿನ ಅರಿವಾಗಿ ಜಯ ವಿಜಯರು ಕ್ಷಮೆಯನ್ನ ಕೇಳ್ತಾರೆ. ಆಗ ಭಗವಾನ್ ಮಹಾವಿಷ್ಣು ದೇವರು ಅವರಿಗೆ 2 ಆಯ್ಕೆಗಳನ್ನ ನೀಡ್ತಾರೆ. ಮೊದಲನೇ ಆಯ್ಕೆ 7 ಜನ್ಮಗಳು ಮಹಾವಿಷ್ಣು ದೇವರ ಭಕ್ತರಾಗಿ ಜನಿಸೋದು, ಅಥವಾ 2ನೇ ಆಯ್ಕೆ 3 ಜನ್ಮ ಮಹಾವಿಷ್ಣುವಿನ ಶತ್ರುಗಳಾಗಿ ಜನಿಸೋದು. ಆದರೆ ಭಗವಂತನಿಂದ ದೂರವಾಗಿ ಇಷ್ಟಪಡದಂತಹ ಜಯ ವಿಜಯರು ಶತ್ರುಗಳಾಗಿ ಜನಿಸಿದರು. ಭಗವಂತನೇ ಬಂದ್ಬಿಟ್ಟು ತಮ್ಮನ್ನ ಸಂಹರಿಸಿ ಬೇಗನೆ ವೈಕುಂಠಕ್ಕೆ ಕರೆಸ್ಕೊಳ್ತಾರೆಂಬ ಸದುದ್ದೇಶದಿಂದ ಶತ್ರುತ್ವವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಜಯ ಹಾಗೂ ವಿಜಯರು ತಮ್ಮ ಮೊದಲ ಜನ್ಮದಲ್ಲಿ ಶಪ ಮುನಿ ಮತ್ತು ಅತಿಥಿ ಪುತ್ರರಾದಂತಹ ಹಿರಣ್ಯಕಶಿಪು ಹಾಗೂ ಹಿರಣ್ಯಾಕ್ಷನೆಂಬ ಸಹೋದರರಾಗಿ ಜನಿಸುತ್ತಾರೆ. ಹಿರಣ್ಯಾಕ್ಷನನ್ನ ಮಹಾವಿಷ್ಣು ದೇವರು ವರಹ ಅವತಾರವಾಗಿ ತಾಳಿ ಸಂಹಾರ ಮಾಡ್ತಾರೆ. ತನ್ನ ತಮ್ಮ ಹಿರಣ್ಯಾಕ್ಷನನ್ನು ಕೊಂದ ಮಹಾವಿಷ್ಣು ದೇವರ ಮೇಲೆ ಸೋಲನ್ನು ತೀರಿಸಿಕೊಳ್ಳಲು ಹಿರಣ್ಯಕಶಿಪು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಆಚರಿಸಿ ಅಸಾಧಾರಣ ವರಹಗಳನ್ನ ಪಡೆದಿರ್ತಾರೆ. ಮನುಷ್ಯನಿಂದಾಗಲಿ, ಪ್ರಾಣಿಯಿಂದಾಗಲಿ, ಹಗಲಿನಲ್ಲೇ ಆಗಲಿ, ರಾತ್ರಿಯಲ್ಲಾಗಲಿ, ಮನೆಯ ಒಳಗಾಗಲಿ, ಮನೆಯ ಹೊರಗಾಗಲಿ, ನೆಲದಲ್ಲೇ ಆಗಲಿ, ಆಕಾಶದಲ್ಲೇ ಆಗಲಿ, ಯಾವುದೇ ಆಯುಧದಿಂದಾಗಲಿ ನನಗೆ ಸಾವು ಬರಬಾರದೆಂದು ಆತನ ವರವಾಗಿರುತ್ತೆ. ಬ್ರಹ್ಮದೇವರಿಂದ ವರವನ್ನ ಪಡೆದ ನಂತರ ಆ ವರದ ಮದದಿಂದಲೇ ಹಿರಣ್ಯಕಶಿಪು ಲೋಕಕಂಟಕನಾಗಿರ್ತಾನೆ. ಹಿರಣ್ಯಕಶಿಪನ ಪುತ್ರ ಪ್ರಹ್ಲಾದ ಗರ್ಭದಲ್ಲಿರುವಾಗ್ಲೇ ನಾರದ ಮುನಿಗಳಿಂದ ವಿಷ್ಣು ಭಕ್ತಿಯ ಉಪದೇಶವನ್ನ ಪಡೆದುಕೊಂಡಿರ್ತಾನೆ. ಹುಟ್ಟಿನಿಂದಲೇ ಹರಿಭಕ್ತನಾಗಿದ್ದಂತಹ ಪ್ರಹ್ಲಾದ ತಂದೆಯ ಆಜ್ಞೆಯನ್ನು ಮೀರಿ ಮಹಾವಿಷ್ಣು ದೇವರನ್ನ ಸ್ಮರಣೆ ಮಾಡ್ತಿರ್ತಾನೆ. ಇದು ತಂದೆಯ ಹಿರಣ್ಯಕಶಿಪನನ್ನು ಕೆರಳಿಸಿ ಬಿಡುತ್ತದೆ. ತನ್ನ ಪುತ್ರನನ್ನು ದಾರಿಗೆ ತರಲು ಪ್ರಯತ್ನಿಸಿ ಸೋತ ಹಿರಣ್ಯಕಶಿಪು ಮಗನನ್ನು ಕೊಲ್ಲಲು ಮಗನಿಗೂ ಸಹ ಸಂಚನ್ನ ರೂಪಿಸುತ್ತಾನೆ. ಮಗ ಪ್ರಹ್ಲಾದನನ್ನು ಆನೆಗಳಿಂದ ತುಳಿಸುತ್ತಾನೆ, ವಿಷವನ್ನ ಕುಡಿಸುತ್ತಾನೆ, ಬೆಂಕಿಯಲ್ಲಿ ದೂಡುತ್ತಾನೆ, ಬೆಟ್ಟದಿಂದ ತಳ್ಳುತ್ತಾನೆ. ಆದರೆ ಪ್ರಹ್ಲಾದ ಮಹಾವಿಷ್ಣು ದೇವರ ಕೃಪೆಯಿಂದ ಬದುಕಿ ಉಳಿಯುತ್ತಾನೆ. ಕೊನೆಗೆ ಸಿಟ್ಟಿನಿಂದ ತನ್ನ ಪುತ್ರನಾದ ಪ್ರಹ್ಲಾದನನ್ನು ಕುರಿತು, ಎಲ್ಲಿದ್ದಾನೆ ನಿನ್ನ ಹರಿ, ತೋರಿಸು ಅಂತ ಕೇಳುತ್ತಾನೆ. ಆಗ ಪ್ರಹ್ಲಾದ, ಭಗವಂತ ಮಹಾವಿಷ್ಣು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲಾ ಕಡೆ ಆವರಿಸಿದ್ದಾನೆ ಅಂತ ತಿಳಿಸ್ತಾನೆ. ಹಿರಣ್ಯಕಶಿಪು ತನ್ನ ಅರಮನೆಯಲ್ಲಿ ತೋರಿಸುತ್ತಾ, ಈ ಕಂಬದಲ್ಲಿ ಇದ್ದಾನೆಯೇ ಅಂತ ಕೇಳ್ತಾನೆ. ಪುತ್ರ ಪ್ರಹ್ಲಾದ ಹೌದು ಅಂತ ಹೇಳಿ ಗರ್ಜಿಸಿ ಕಂಬಕ್ಕೆ ಹೊಡೆಯುತ್ತಾನೆ. ಆಗ ಭಯಂಕರವಾದ ಶಬ್ದದೊಂದಿಗೆ ನರಸಿಂಹಸ್ವಾಮಿ ಕಂಬವನ್ನ ಸೀಳ್ಕೊಂಡು ಪ್ರಕಟಗೊಳ್ತಾರೆ. ಸಿಂಹದ ರೂಪ ಮತ್ತೆ ಮನುಷ್ಯನ ದೇಹವನ್ನು ಹೊಂದಿರ್ತಾರೆ. ಆ ಒಂದು ವಿಶೇಷ ರೂಪ ಅದು ಅತ್ಯಂತ ಭಯಾನಕವಾಗಿರುತ್ತೆ. ಆ ಸಮಯದಲ್ಲಿ ನರಸಿಂಹಸ್ವಾಮಿಯು ಹಿರಣ್ಯಕಶಿಪನ್ನು ಎಳೆದು ತಂದು ಬ್ರಹ್ಮದೇವರ ವರಕ್ಕೆ ಭಂಗವಾಗದಂತೆಯೇ ಹಗಲೂ ಅಲ್ಲದೆ ರಾತ್ರಿಯೂ ಅಲ್ಲದೆ ಸಂಧ್ಯಾಕಾಲದಲ್ಲಿ ಒಳಗೂ ಅಲ್ಲದೆ ಹೊರಗೂ ಅಲ್ಲದೆ ಹೊಸ್ತಿಲ ಮೇಲೆ ನಿಂತು ನೆಲವೂ ಅಲ್ಲದ ಆಕಾಶವೂ ಅಲ್ಲದಂತಹ ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಯಾವುದೇ ಆಯುಧವನ್ನು ಬಳಸದೆಯೇ ತಮ್ಮ ಚೂಪಾದ ಉಗುರುಗಳಿಂದ ಹಿರಣ್ಯಕಶಿಪವನ್ನು ಸೀಳಿ ಸಂಹಾರ ಮಾಡ್ತಾರೆ. ಹೀಗೆ ನರಸಿಂಹಸ್ವಾಮಿ ಅವತರಿಸಿದ್ದು ವೈಶಾಖ ಶುಕ್ಲ ಚತುರ್ದಶಿಯ ದಿನದಂದು. ಆದ್ರಿಂದಲೇ ಈ ದಿನವನ್ನ ನರಸಿಂಹ ಜಯಂತಿಯಾಗಿ ಆಚರಣೆ ಮಾಡಲಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಭಗವಾನ್ ಮಹಾವಿಷ್ಣು ದಶಾವತಾರಗಳಿಗೆ ವಿಶೇಷವಾಗಿರುವಂಥ ಮಹತ್ವ ಇದೆ, ಹಾಗೆ ಗೌರವ ಕೂಡ ಇದೆ.
ಭಗವಾನ್ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಅತ್ಯಂತ ಉಗ್ರವಾಗಿರುವ ಮತ್ತೆ ಶಕ್ತಿಶಾಲಿ ಅಂದ್ರೇನೆ ಅದು ನರಸಿಂಹಸ್ವಾಮಿ ಅವತಾರ. ಈ ನರಸಿಂಹಸ್ವಾಮಿಯ ಸಂಪೂರ್ಣ ಅವತಾರ ಮನುಷ್ಯನೂ ಅಲ್ಲದೆ ಮತ್ತೆ ಪ್ರಾಣಿಯೂ ಅಲ್ಲದಂತಹ ಮಹಾವಿಷ್ಣು ದೇವರ ವಿಶೇಷವಾದಂತಹ ರೂಪ. ಮಹಾವಿಷ್ಣು ದೇವರ ಉಳಿದೆಲ್ಲ ಅವತಾರಗಳು ಒಂದು ಗರ್ಭದಿಂದ ಅಥವಾ ದೈಹಿಕ ರೂಪದಿಂದ ಜನಿಸಿದರೆ, ಆದರೆ ನರಸಿಂಹಸ್ವಾಮಿ ಕಲ್ಲಿನ ಕಂಬದಿಂದ ಉದ್ಭವವಾಗಿರ್ತಾರೆ. ಭಕ್ತನು ಕರೆದರೆ ಕಲ್ಲಿನಲ್ಲೂ ಕೂಡ ದೇವರು ಕಾಣಿಸ್ತಾರೆಂಬ ಸಂದೇಶವನ್ನ ಸಾರುತ್ತದೆ. ನರಸಿಂಹ ಅವತಾರವು ಅರ್ಧ ಮನುಷ್ಯ ಹಾಗೂ ಅರ್ಧ ಸಿಂಹದ ರೂಪದಲ್ಲಿ ಕಂಬದಿಂದ ಉದ್ಭವಿಸಿದ ದಿನವನ್ನ ನರಸಿಂಹ ಜಯಂತಿ ಅಂತ ನಾವು ಭಕ್ತಿಭಾವದಿಂದ ಆಚರಿಸ್ತೀವಿ. ಇನ್ನು ನರಸಿಂಹ ಜಯಂತಿಯನ್ನು ಹೇಗೆ ಆಚರಿಸಬೇಕು ಅಂತ ತಿಳ್ಕೊಳ್ಳೋಣ. ನರಸಿಂಹ ಜಯಂತಿಯನ್ನು ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಭಗವಾನ್ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾ ಈ ದಿನವನ್ನು ವ್ರತಾಚರಣೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಪೂರ್ತಿ ದಿನ ಅಥವಾ ಕನಿಷ್ಠ ಪಕ್ಷ ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಪೂರ್ತಿ ಉಪವಾಸ ಮಾಡೋದಿಕ್ಕಾಗಿಲ್ಲ ಅಂತ ಅಂದರೆ ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸ್ಬೋದು. ನರಸಿಂಹಸ್ವಾಮಿ ಅವತರಿಸಿದ ಸಾಯಂಕಾಲದ ಸಮಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ. ಹಂಗಾಗಿ ಈ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಒಂದು ಮಣೆ ಮೇಲೆ ನರಸಿಂಹಸ್ವಾಮಿ ಫೋಟೋ ಇಟ್ಬಿಟ್ಟು ಅಥವಾ ವಿಗ್ರಹ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ವಿಗ್ರಹ ಇದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತೆ ಸಕ್ಕರೆಯಿಂದ ಮಾಡಿದಂತಹ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಆನಂತರ ನರಸಿಂಹಸ್ವಾಮಿ ದೇವರಿಗೆ ಗಂಧದ ತಿಲಕ ಇಟ್ಬಿಟ್ಟು ಕೆಂಪು ಹೂಗಳು ಅಥವಾ ತುಳಸಿ ದಳಗಳಿಂದ ಅರ್ಚನೆಯನ್ನ ಮಾಡಬೇಕು. ನಂತರ ನರಸಿಂಹ ಅಷ್ಟೋತ್ತರ ಪಠನೆ ಮಾಡಬೇಕು. ಪೂಜೆಯ ಸಮಯದಲ್ಲಿ ಶಕ್ತಿಶಾಲಿ ಮಂತ್ರವನ್ನು ಪಠನೆ ಮಾಡಬೇಕು. ನರಸಿಂಹ ಸ್ವಾಮಿಗೆ ತಂಪು ಪದಾರ್ಥಗಳೆಂದರೆ ತುಂಬ ಇಷ್ಟ. ಹಂಗಾಗಿ ಪಾನಕ, ಹೆಸರು ಬೇಳೆ, ಕೋಸಂಬರಿಯನ್ನು ನೈವೇದ್ಯವಾಗಿ ಅರ್ಪಿಸೋದು ಬಹಳ ವಿಶೇಷ. ನಂತರ ಭಕ್ತಿ ಭಾವದಿಂದ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಬೇಕು. ಪೂಜೆಯ ನಂತರ ನೈವೇದ್ಯವನ್ನು ಸ್ವೀಕರಿಸ್ಬಿಟ್ಟು ಉಪವಾಸವನ್ನು ಬಿಡಬೇಕು. ಇನ್ನು ಕೈಲಾದವರಿಗೆ ಅಥವಾ ಅಗತ್ಯ ಇರೋರಿಗೆ ಮತ್ತು ಸತ್ಪಾತ್ರರಿಗೆ ಅನ್ನದಾನವನ್ನು ಮಾಡೋದು ಬಹಳ ಪುಣ್ಯ. ಅದರಲ್ಲೂ ವಿಶೇಷವಾಗಿ ದಣಿದವರಿಗೆ ಪಾನಕ, ಕೋಸಂಬರಿ ವಿತರಣೆ ಮಾಡೋದು ನರಸಿಂಹಸ್ವಾಮಿಗೆ ಪ್ರಿಯವಾದಂತಹ ಸೇವೆ ಇದು. ಇನ್ನು ನರಸಿಂಹ ಜಯಂತಿಯ ಆಚರಣೆ ಮಾಡೋದ್ರಿಂದ ನಮಗೆ ಬರುವ ಫಲಗಳು ಏನು ಅಂತ ಅಂದರೆ, ನರಸಿಂಹಸ್ವಾಮಿ ರಕ್ಷಕ ದೇವರು. ನರಸಿಂಹ ಜಯಂತಿಯಂದು ನರಸಿಂಹ ದೇವರನ್ನ ಪೂಜೆ ಮಾಡೋದ್ರಿಂದ ಶತ್ರುಗಳಿಂದ ಎದುರಾಗಬಹುದಾದಂತಹ ತೊಂದರೆಗಳು ಕೂಡ ದೂರ ಆಗುತ್ತೆ. ಮನಸ್ಸಿನಲ್ಲಿರುವಂತಹ ಅಜ್ಞಾತ ಭಯ, ಆತಂಕ ಮತ್ತು ನಕಾರಾತ್ಮಕ ಯೋಚನೆಗಳೆಲ್ಲ ನಾಶವಾಗುತ್ತೆ. ಧೈರ್ಯ ವೃದ್ಧಿ ಆಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ನರಸಿಂಹಸ್ವಾಮಿ ಕೃಪೆಯಿಂದ ಶೀಘ್ರ ಗುಣಮುಖರಾಗುವಂತಹ ಶಕ್ತಿ ದೊರೆಯುತ್ತೆ. ವಿಶೇಷವಾಗಿ ನರಸಿಂಹ ಕವಚ ಪಠನೆ ಮಾಡೋದ್ರಿಂದ ಮನಸ್ಥಿತಿ ಮತ್ತು ದೈಹಿಕ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ತಿಳಿಯದೆ ಮಾಡಿದ ತಪ್ಪುಗಳಿಂದ ಬರುವಂಥ ದೋಷಗಳು ಈ ಪವಿತ್ರ ದಿನದಂದು ಮಾಡುವ ಉಪವಾಸ ಮತ್ತೆ ಪೂಜೆಯಿಂದ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನರಸಿಂಹ ಜಯಂತಿಯಂದು ಲಕ್ಷ್ಮೀ ನರಸಿಂಹ ಜಯಂತಿಯನ್ನ ಪೂಜೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಿ ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತೆ ಸಾಮರಸ್ಯ ವೃದ್ಧಿಯಾಗುತ್ತೆ. ಮತ್ತೆ ದಂಪತಿಗಳ ನಡುವೆ ಇರಬಹುದಾದಂತಹ ಕಲಹಗಳು ಕೂಡ ನಾಶ ಆಗುತ್ತೆ. ಇದಿಷ್ಟು ಕೂಡ ನರಸಿಂಹ ಜಯಂತಿಯನ್ನು ಯಾವಾಗ ಆಚರಿಸಬೇಕು, ಹೇಗೆ ಆಚರಿಸಬೇಕು, ಈ ಅವತಾರ ಬರಲು ಕಾರಣ ಆದರೂ ಏನು, ಮತ್ತು ಇದರ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.